ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ದಿನ ನಾವು 7ನೇ ತರಗತಿಯ ಮರುಸಿಂಚನ ವಿಷಯ ಕನ್ನಡ 2026-27ರಿಂದ ವಿದ್ಯಾರ್ಥಿ ಅಭ್ಯಾಸ ಪುಸ್ತಕದ ಒಂದು ಆ್ಯಕ್ಟಿವಿಟಿ ಶೀಟ್ಸ್ಗಳನ್ನು ಚಟುವಟಿಕೆ ಹಾಳೆಗಳನ್ನು ಸಾಲ್ವ್ ಮಾಡೋಣ. ಸೊ ಮೊದಲನೇ ಒಂದು ಹಂತ, ಬುನಾದಿ ಹಂತದಿಂದ ಚಟುವಟಿಕೆ ಹಾಳೆ 1ರಲ್ಲಿ ವರ್ಣಮಾಲೆಗೆ ರಿಲೇಟೆಡ್ ಆಗಿ ಚಟುವಟಿಕೆ ಹಾಳೆ ಇದೆ. ಇದರೊಳಗಡೆ ಸ್ವರಗಳು ಮತ್ತು ವ್ಯಂಜನಗಳಿದೆ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ, ಕಲಿಕಾಫಲ ಬಂದ್ಬಿಟ್ಟು ವರ್ಣಮಾಲೆಯ ಅಕ್ಷರಗಳ ಆಕಾರ ಮತ್ತು ಧ್ವನಿಯನ್ನು ಗುರುತಿಸಿ ಓದುವರು ಮತ್ತು ಬರೆಯುವರು ಅಂತ ಹೇಳಿ ಇಲ್ಲಿ ಒಂದು ಹಾಡನ್ನು ಕೊಟ್ಟಿದ್ದಾರೆ. ಈ ಹಾಡಿನಲ್ಲಿ ಗುಂಪಿನಲ್ಲಿ ಹಾಡ್ತಾ ಅಭಿನಯಿಸಬೇಕಂತೆ. ನಂತರ ಈ ಹಾಡಿನ ಪ್ರತಿ ಸಾಲಿನ ಮೊದಲ ಅಕ್ಷರವನ್ನು ಕೆಳಗೆ ಕೊಟ್ಟಿರುವ ಚೌಕಗಳಲ್ಲಿ ಬರಿಬೇಕಂತೆ. ಸೊ ಪ್ರತಿ ಸಾಲಿನ ಮೊದಲ ಅಕ್ಷರ ಅಂತ ಅಂದರೆ ಇಲ್ಲಿ ನೀವು ನೋಡಬಹುದು ಅ, ಆ, ಇ, ಈ, ಉ, ಊರು, ಎ, ಐ, ಓ, ಔ, ಅಂ, ಅಹ. ಸೊ ಇದನ್ನು ನಾವು ಈ ಬಾಕ್ಸ್ಗಳಲ್ಲಿ ಬರಿಬೇಕಂತೆ. ಓಕೆ, ಇ, ಈ, ಉ, ಊ, ರು, ಎ, ಐ, ಓ, ಔ, ಅಂ, ಅಹ. ಸೊ ಇಲ್ಲಿ ಒಂದು ಏನು ಕಲಿಕೆ ಅಂತ ಅಂದರೆ ಸ್ವರಾಕ್ಷರಗಳು ಆದಿಂದ ಅವರೆಗಿನ ಅಕ್ಷರಗಳು ಒಟ್ಟು 13 ಅಕ್ಷರಗಳಿದೆ. ವ್ಯಂಜನಗಳು ನಮಗೆ ಕಾದಿಂದ ಳವರೆಗೆ ಒಟ್ಟು 34 ಅಕ್ಷರಗಳಿದೆ ಕನ್ನಡ ವರ್ಣಮಾಲೆಯಲ್ಲಿ. ಸೊ ಹಾಗಾದರೆ ಮುಂದೆ ನೋಡೋಣ. ಚಟುವಟಿಕೆ 2, ಮುನ್ನಿಗೆ ಕ್ಯಾರೆಟ್ ಬೇಕಾಗಿದೆಯಂತೆ. ಕ್ಯಾರೆಟ್ ತಿನ್ನಲು ಆದಿಂದ ಳವರೆಗಿನ ಅಕ್ಷರಗಳನ್ನು ಆಕಾರಾದಿಯಾಗಿ ಬಣ್ಣ ತುಂಬಿ ದಾರಿ ತೋರಿಸಿ ಅಂತ ಹೇಳಿಬಿಟ್ಟು ಕೊಡಿದರೆ, ಆಕಾರಾದಿ ಅಂತ ಅಂದರೆ ಆ ಇಂದ ಸ್ಟಾರ್ಟ್ ಮಾಡಬೇಕು, ಳವರೆಗೂ ಬರಬೇಕು. ಈ ರೀತಿಯಾಗಿ ಅ, ಆ, ಈ ಎಲ್ಲಿದೆ ನೋಡಿ, ಈ, ಉ, ರು ಈ ಕಡೆ ಇದೆ, ಎ, ಐ, ಓ, ಔ, ಅಂ, ಅಹ. ಕ, ಖ, ಗ, ಘ, ಜ್ಞ, ಚ, ಛ, ಜ, ಝ, ನ್ಯ, ಟ, ಠ, ಡ, ಢ, ನ. ಓಕೆ, ಟ, ಠ ಇಲ್ಲಿಗೆ ಬರೀರಿ, ಡ, ಢ, ನ, ತ, ಥ, ದ, ಧ, ನ, ಪ, ಫ, ಬ, ಭ, ಮ. ಅದಾದಮೇಲೆ ಯ, ರ, ಲ, ಒಳಗಡೆ ಲ ಇದೆ, ಲ, ವ, ಸೊ ಯ, ರ, ಲ, ವ ಅನ್ಸತ್ತೆ ಇದೆಯಾ, ಯ, ರ, ಲ, ವ, ಶ, ಶ, ಸ, ಹ, ಳ. ಸೊ ಕ್ಲಿಯರಾಗಿ ಅಕ್ಷರಗಳು ಪ್ರಿಂಟ್ ಬಂದಿಲ್ಲ, ಅದೇ ಈ ಒಂದು ಪ್ರಾಬ್ಲಮ್ ಆಗಿರೋದು. ಸೊ ಕರೆಕ್ಟಾಗಿ ನೀವು ಅಕ್ಷರಗಳನ್ನು ನೋಡಿಬಿಟ್ಟು ಮಾಡಿ. ನೆಕ್ಸ್ಟ್, ವರ್ಣಮಾಲೆ ಅಕ್ಷರಗಳನ್ನು ಬಳಸ್ಕೊಂಡು ಒತ್ತಕ್ಷರವಿಲ್ಲದೆ ಪದವನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ. ಸೊ ಒತ್ತಕ್ಷರ ಇರಬಾರ್ದು. ಸೊ ಈ ಚಿತ್ರಗಳನ್ನು ಹೆಸರನ್ನು ಬರೀರಿ ಅಂತಂದರೆ ಚ, ಚಮಚ. ಓಕೆ, ಜ, ಜನ ನಾವು ಆಲ್ರೆಡಿ ಕಲ್ತಿದ್ದೀವಿ. ಸೊ ನೆಕ್ಸ್ಟು ಇದು ರ, ರಥ, ನೀವು ನೋಡಬಹುದು ರ, ರಥ. ನೆಕ್ಸ್ಟು ಯ, ಯಮ. ಸೊ ನಗರ, ಗರಗಸ, ಸರ, ಬಸವ. ಓಕೆ, ಯಾವುದೇ ರೀತಿಯಾದಂತಹ ಒತ್ತಕ್ಷರಗಳು ಇಲ್ಲ. ಸೊ ಬರೀ ನಾವು ಇಲ್ಲಿವರೆಗೆ ವರ್ಣಮಾಲೆಯನ್ನು ಕಲ್ತಿರೋದ್ರಿಂದ ಆ ವರ್ಣಮಾಲೆಗಳನ್ನು ಬಳಸಿ ಅಷ್ಟೇ ಬರೀಬಹುದಾದಂಥ ಪದಗಳಿದು. ಸೊ ನೆಕ್ಸ್ಟು ವರ್ಕ್ಶೀಟ್ ನೋಡೋಣ. ಯೋಗವಾಹಗಳು, ಅನುಸ್ವಾರ ಮತ್ತು ವಿಸರ್ಗವನ್ನು ನಾವು ಯೋಗವಾಹಗಳು ಅಂತೀವಿ. ಇಲ್ಲಿ ವರ್ಣಮಾಲೆಯ ಅಕ್ಷರಗಳ ಆಕಾರ ಮತ್ತು ಧ್ವನಿಯನ್ನು ಗುರುತಿಸಿ ಓದುವರು ಮತ್ತು ಬರೆಯುವರು ಅನ್ನೋದು ಕಲಿಕಾ ಫಲವಾಗಿದೆ. ಊರಿಗೊಬ್ಬ ರಾಜನಂತೆ. ಒಂದಾನೊಂದು ಊರಿತ್ತಂತೆ, ಊರಿಗೊಬ್ಬ ರಾಜನಂತೆ, ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ. ಮಗಳಿಗೊಂದು ಗೊಂಬೆಯಂತೆ, ಗೊಂಬೆಗೊಂದು ಅಂಗಿಯಂತೆ, ಅಂಗಿಗೊಂದು ಗುಂಡಿಯಂತೆ, ಗುಂಡಿ ಕಿತ್ತು ಹೋಯಿತಂತೆ. ದರ್ಜಿಯನ್ನು ಕರೆದರಂತೆ, ದರ್ಜಿ ಬಂದು ನೋಡಿದನಂತೆ, ಗುಂಡಿ ಬಲು ಹಳೆಯದಂತೆ, ಬೇರೆ ಗುಂಡಿ ತಂದನಂತೆ. ಅಂಗಿಗಿಟ್ಟು ಹೊಲಿದನಂತೆ, ಅಂಗಿ ಸರಿಯಾಯಿತಂತೆ. ಮಂತ್ರಿ ಮಗಳ ಆಸೆಯಂತೆ, ಗೊಂಬೆಗಂಗಿ ಹಾಕಿದರಂತೆ. ತುಂಬ ಚಂದ ಕಂಡಿತಂತೆ, ಗೊಂಬೆಯಾಟ ಆಡಿದಳಂತೆ, ಬೇರೆ ಗೊಂಬೆ ತಂದಳಂತೆ, ಎರಡಕ್ಕೂ ಮದುವೆಯಂತೆ. ಊರಿನ ರಾಜ ಬರುವನಂತೆ, ನಿಂತು ಮದುವೆ ಮಾಡುವನಂತೆ, ನಾನು ನೀನು ಹೋಗೋಣಂತೆ, ಮದುವೆ ನೋಡಿ ಬರೋಣಂತೆ. ಗಿರಿಬಾಲೆ. ಸೊ ಈ ಪದ್ಯದಲ್ಲಿ ಅನುಸ್ವಾರದಿಂದ ಕೂಡಿರುವ ಪದಗಳನ್ನು ಆರಿಸಿ ಬರೀಬೇಕಂತೆ. ಸೊ ಬಹಳಷ್ಟು ಪದಗಳಿದೆ. ಸೊ ನಾನಿಲ್ಲಿ ಮಾರ್ಕ್ ಮಾಡ್ತೀನಿ, ನೀವು ಈ ಜಾಗದಲ್ಲಿ ಬರೀರಿ. ಒಂದಾನೊಂದು,
ಊರಿತ್ತಂತೆ, ರಾಜನಂತೆ, ಮಂತ್ರಿಯಂತೆ, ಮಗಳಂತೆ, ಮಗಳಿಗೊಂದು ಗೊಂಬೆಯಂತೆ, ಗೊಂಬೆಗೊಂದು ಅಂಗಿಯಂತೆ, ಅಂಗಿಗೊಂದು ಗುಂಡಿಯಂತೆ. ಸೊ ಆಲ್ಮೋಸ್ಟ್ ಎಲ್ಲ ಒಂದು ವರ್ಡ್ಸ್ಗಳು ಇಲ್ಲಿ ಅನುಸ್ವಾರವನ್ನು ಹೊಂದಿದೆ. ಅನುಸ್ವಾರ ಅಂತ ಅಂದರೆ ಗೊತ್ತಲ್ವಾ ನಿಮಗೆ, ಆ ಕೊಂದು ಸೊನ್ನೆ ಅಮ್ ಅಂತ ಹೇಳ್ತಾರಲ್ವ. ಸೊ ಆ ಒಂದು ಜಾತಿಗೆ ಸೇರಿರೋಂಥ ಎಲ್ಲ ಅಕ್ಷರಗಳು ಕಮ್, ಗಮ್, ಸಮ್, ಇದೆಲ್ಲ ಅಕ್ಷರಗಳು ಇಲ್ಲಿ ಏನು ಸೊನ್ನೆ ಬಂದಿದ್ದೀವ ಆ ಎಲ್ಲ ಅಕ್ಷರಗಳನ್ನು ಹೊಂದಿರುವಂತಹ ಪದಗಳನ್ನು ನಾವು ಅನುಸ್ವಾರ ಅಂತ ಹೇಳಿಬಿಟ್ಟು ಇಲ್ಲಿ ಮಾರ್ಕ್ ಮಾಡಿ ಬರಿಬೇಕಾಗತ್ತೆ. ಸೊ ಇಲ್ಲಿ ಕೂಡ ಏನು ಹೇಳಿದಾರಪ್ಪ ಅಂತಂದರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂತಂದರೆ, ಸೊ ನೀವು ನೋಡಬಹುದು ಏನಂತೆ ಇಲ್ಲಿ ನೋಡಿ, ಒಂದಾನೊಂದು, ಒಂದಾ, ಒಂದಾ. ಸೊ ಯಾವ ರೀತಿಯಾಗಿ ನಿಮ್ಮ ಒಂದು ಪ್ರೊನೌನ್ಸಿಯೇಷನ್ ಬರ್ತಾ ಇದೆ, ಸೊ ಅಂತ ಸೌಂಡ್ ಬರ್ತಾ ಇದೆ ಅಂತಂದರೆ ನಾ ಸೌಂಡ್ ಬರ್ತಾ ಇದೆ. ನಾ ಸೌಂಡ್ ಬರ್ತಾ ಇದೆ ಅಂತ ಅಂದರೆ ಅದಕ್ಕೆ ಏನಪ್ಪ ಅಂತಂದರೆ, ಒಂದಾ ಅಂತಂದರೆ ಈ ಸೊನ್ನೆ ಆದಮೇಲೆ ಯಾವ ಲೆಟರ್ ಇರುತ್ತಲ್ವಾ ಅದು ಯಾವ ವರ್ಗಕ್ಕೆ ಸೇರಿದೆ. ಯಾವ ವರ್ಗ ಅಂತಂದರೆ ಕ ವರ್ಗ, ಕ ಖ ಗ ಘ ಜ್ಞ. ನೆಕ್ಸ್ಟ್ ಚ ವರ್ಗ, ಚ ಛ ಜ ಝ ಜ್ಞ. ಟ ವರ್ಗ ಅಂದರೆ ಟ ಠ ಡ ಢ ಣ, ತ ಥ ದ ಧ ನ, ಪ ಫ ಬ ಬ ಮ. ಸೊ ಇದು ಯಾವ ವರ್ಗಕ್ಕೆ ಸೇರಿದೆ, ತ ಥ ದ ದ ನ ಅಲ್ವಾ. ಇದು ಯಾವ ವರ್ಗಕ್ಕೆ ಸೇರಿದೆ ಅಂದರೆ ತಾ ವರ್ಗ. ತಾ ವರ್ಗದ 5ನೇ ಅಕ್ಷರ ಯಾವುದು, 4 ಅನುನಾಸಿಕ ಅಕ್ಷರಗಳು ಯಾವುದು, ನ ಅಲ್ವಾ. ಸೊ ಆ ಒಂದು ಸೌಂಡು ಇಲ್ಲಿಗೆ ಬರಬೇಕಾಗತ್ತೆ. ಒಂದ ಕೆಲವೊಂದ್ಸಲಿ ಮ ಸೌಂಡು ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ಲು ನೀವು ನೋಡ್ದಂಗೆ ಗೊಂಬೆಯಂತೆ, ಗೊಂಬೆ ಮೂ ಸೌಂಡ್ ಬರ್ತಾ ಇದೆ ನೋಡಿ, ಗೊಮ್ ಗೊಮ್. ಸೊ ಪದೇ ಪದೇ ಆ ಅಕ್ಷರನ ನೀವು ಉಚ್ಚಾರ ಮಾಡಬೇಕು, ಗೊಮ್. ಸೊ ಮೂ ಸೌಂಡ್ ಬರ್ತಾ ಇದೆ. ಬಟ್ ಅದೇ ಇಲ್ಲಿ ಸೌಂಡ್ ಹಾಕ್ರಿ ನೋಡೋಣ, ಒಂದ, ಒಂದ ಅಲ್ಲ, ಇಲ್ಲಿ ಒಂದ ನ ಸೌಂಡ್ ಬರ್ತಾ ಇದೆ. ಯಾಕೆ ಸೌಂಡ್ ಬರ್ತಾ ಇದೆ ಅಂತೆ, ಈ ಲೆಟರು ಯಾವ ವರ್ಗಕ್ಕೆ ಸೇರಿದೆಯೋ ಆ ವರ್ಗದ 5ನೇ ಅಕ್ಷರದ ಸೌಂಡ್ ಇಲ್ಲಿ ಬರಬೇಕಾಗತ್ತೆ. ಒಂದ, ತ ಥ ದ ದ ನಾ ಸೌಂಡ್ ಬರಬೇಕು. ಓಕೆ, ನೆಕ್ಸ್ಟ್ ಅದೇ ಇಲ್ಲಿ ನಾನು ಗೊಂಬೆ ಅಂತ ಹೇಳಿದೆ, ಗೊಂಬೆ, ಬೆ. ಬಾ ಯಾವ ಇದ್ರೊಳಗೆ ಬಂದಿದೆ, ಪ ಪ ಬ ಭ ಮ. ಪ ವರ್ಗಕ್ಕೆ ಬಂದಿದೆ, ಪ ಫ ಬ ಭ ಮ. 5ನೇ ಅಕ್ಷರ ಯಾವುದು, ಮ. ಸೊ ಇಲ್ಲಿ ಮ ಸೌಂಡ್ ಬರಬೇಕಾಗುತ್ತೆ, ಗೊಂಬೆ. ಓಕೆ, ಗುಂಡಿ. ಇದು ಯಾವ ಅಕ್ಷರ ಬಂದಿದೆ, ಡಿ. ಡ ಸೌಂಡ್ ಯಾವ್ದ್ರೊಳಗೆ ಬಂದಿದೆ, ಸೊ ಯಾವ ಸೌಂಡ್ ಬಂದಿದೆ, ತ ಥ ದ ದ ನ ಅಲ್ಲ, ಟ ಠ ಡ ಢ ಣ, ಟ ಠ ಡ. ಗುಣ್ ಸೌಂಡ್, ನು ಅನ್ನೋದು 5ನೇ ಅಕ್ಷರ ಅಲ್ವಾ. ಗುಂಡಿ, ಗುನ್ನಡಿ ಆಗಿಲ್ಲ, ಗುಮ್ಮಡಿ ಆಗಿಲ್ಲ. ಮೂ ಸೌಂಡು ಬಂದಿಲ್ಲ, ನು ಸೌಂಡು ಬಂದಿಲ್ಲ, ನ ಸೌಂಡ್ ಬಂದಿದೆ, ಗುಂಡಿ. ಸೊ ಆ ಒಂದು ಸೊನ್ನೆ ಇದೆಯಲ್ವಾ, ಆ ಸೊನ್ನೆಯ ನೆಕ್ಸ್ಟ್ ಅಕ್ಷರ ಯಾವ ಒಂದು ವರ್ಗಕ್ಕೆ ಸೇರಿದೆಯೋ ಆ ವರ್ಗದ ಅನುನಾಸಿಕ ಅಕ್ಷರ ಅಥವಾ 5ನೇ ಅಕ್ಷರ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಅದನ್ನೇ ಇಲ್ಲಿ ಸಹ ಬರೆದಿದ್ದಾರೆ. ಕ ವರ್ಗದ ಅನುನಾಸಿಕ ಅಕ್ಷರ ಜ್ಞ. ಉದಾಹರಣೆಗೆ ಮಂಗ, ಅಂಕ. ಚ ವರ್ಗದ ಅನುನಾಸಿಕ ಅಕ್ಷರ ಜ್ಞ, ಚಂಚಲ, ಮಂಜು. ಟ ಅಕ್ಷರ ಣ, ಮಂಡಲ, ಕಂಠ. ತ ಅಕ್ಷರದ ನ, ಮಂಥರೆ, ಕಂದ. ಪ ಅಕ್ಷರ ಸಂಪಿಗೆ, ಮೂ ಬರಬೇಕು, ಸಂಪಿಗೆ, ಕಂಬ. ಓಕೆ, ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ವೃತ್ತದಲ್ಲಿರುವ ಅಕ್ಷರಗಳನ್ನು ಬಳಸಿಕೊಂಡು ವಿಸರ್ಗದಿಂದ ಕೂಡಿದ ಪದಗಳನ್ನು. ವಿಸರ್ಗ ಅಂತ ಅಂದರೆ ಏನು, ಅಮ್ಮ ಅಂತ ಆದರೆ ಅನುಸ್ವಾರ, ಅಹ ಅಂತ ಅಂದರೆ ವಿಸರ್ಗ. ಸೊ ಇದನ್ನು ಈ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅಂತಃಪುರ, ಅಂತಹ, ಮನ. ಸೊ ಇಲ್ಲಿನ ಅಕ್ಷರಗಳನ್ನೇ ಬರಿಬೇಕಂತೆ, ಮನಃ. ಆಮೇಲೆ ನೆಕ್ಸ್ಟು ವಿನಃ ಬರುತ್ತೆ, ಹಾಂ ವಿ ಇದೆ, ವಿನಃ. ಓಕೆ, ನೆಕ್ಸ್ಟ್ ಪುನಃ, ಪೂ ಇದೆ, ಪುನಃ. ನೆಕ್ಸ್ಟ್ ಅಂತಃಕರಣ, ಅಂತಃಕರಣ. ಕ ಇಲ್ಲ, ಸಾರಿ ಬರಲ್ಲ, ಅಂತಃಕರಣ ಬರಲ್ಲ, ಅಂತಃಪುರ ಬಂದಿದೆ. ನೆಕ್ಸ್ಟು ತಮಃ, ತ ಮ, ತ ಮ ಇದೆ. ಓಕೆ, ನೆಕ್ಸ್ಟು ರಜ. ಓಕೆ, ರ ಇದೆ, ಜ ಇದೆ, ಜ ಇಲ್ಲ ಬರೆಯೋಂಗಿಲ್ಲ. ಓಕೆ ಫೈನ್. ವಾ ಇದೆಯಾ, ವಾನು ಇಲ್ಲ. ತಪ, ತಾ ಇದೆ, ಪಾ ಇದೆಯಾ, ಪಾ ಇಲ್ಲ, ಪೂ ಇದೆ. ಸೊ ಇದೇ ಅಕ್ಷರಗಳನ್ನು ಬಳಸಬೇಕಂತೆ. ತಪಃ ಬರುತ್ತೆ. ನೆಕ್ಸ್ಟು ತಮಃ ಬರೆದಿದ್ದೇನೆ, ಪುನಃ ಬರೆದಿದ್ದೇನೆ. ನೆಕ್ಸ್ಟು ಯಶ, ಯಾ ಬಂದಿದೆಯಾ, ಸೊ ಯಾನೂ ಸಹ ಬಂದಿಲ್ಲ. ಸೊ ಸದ್ಯಕ್ಕೆ ಇಷ್ಟು ಸಿಗಿದೆ. ನೆಕ್ಸ್ಟ್ ಎರಡನ್ನು ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬರೋಣ ನಾವು ಚಟುವಟಿಕೆ 3ಕ್ಕೆ ಬರೋಣ. ಇಲ್ಲಿ ಗುಣಿತಾಕ್ಷರಗಳು ಮತ್ತು ಒತ್ತಕ್ಷರಗಳನ್ನು ಬರೆಯೋದು. ಮಾದರಿ ಸಂತೆ, ಮಾದರಿ ಶಾಲೆ ಅಂತೆ ಕೊಟ್ಟಿರುವ ಚಿತ್ರಗಳಿಗೆ ಗಮನಿಸಿ ಮಾದರಿಯಂತೆ ಪ್ರತಿ ಚಿತ್ರಕ್ಕೆ ಸಂಬಂಧಿಸಿದ ಸರಳ ಪದಗಳನ್ನು ಬರೀಬೇಕು, ರಿಲೇಟೆಡ್ ವರ್ಡ್ಸ್ಗಳನ್ನು ಬರೀಬೇಕು. ಸಂತೆಯಲ್ಲಿ ಏನಿದೆ, ಸಂತೆಯಲ್ಲಿ ನೀವು ನೋಡ್ತಾ ಇದ್ದೀರಾ ಏನಿದೆ ಇಲ್ಲಿ.
ಸೊ ಇಲ್ಲಿ ಶಾಲೆ ಇದು ಬುಕ್ಸು ಪೆನ್ನು ಅವೆಲ್ಲ ಸಿಗುತ್ತಾ? ಸೊ ಇಲ್ಲಲ್ವಾ, ಅದು ಶಾಲೆಗೆ ರಿಲೇಟೆಡ್ ಆಗಿ ಮೇಜು ಇದೆ, ಶಿಕ್ಷಕ ಇದೆ. ಓಕೆ, ನೆಕ್ಸ್ಟು ಪುಸ್ತಕ ಇದೆ, ನೆಕ್ಸ್ಟು ಕಪ್ಪು ಹಲಗೆ ಇದೆ. ಅದೇ ಸಂತೆಯಲ್ಲಿ ಬರೆದ್ರೆ ಧಾನ್ಯ ಇದೆ, ತರಕಾರಿ ಇದೆ, ಹಣ್ಣುಗಳಿದೆ, ಜನ ಇದ್ದಾರೆ. ಇದೇ ರೀತಿ ನೀವಿನ್ನೂ ಪಾಯಿಂಟ್ಔಟ್ ಮಾಡ್ಬೋದು. ಓಕೆ, ಗುಣಿತಾಕ್ಷರಗಳಿಲ್ಲದೆ ಭಾಷೆಯನ್ನು ಮಾತಾಡಲು ಅಥವಾ ಬರೆಯಲು ಸಾಧ್ಯ ಇಲ್ಲ. ಗುಣಿತಾಕ್ಷರಗಳು ರಚನೆ ಆಗಲು ಸ್ವರಗಳು ಬೇಕೇ ಬೇಕು. ಒತ್ತಕ್ಷರಗಳನ್ನು ಸಂಯುಕ್ತಾಕ್ಷರಗಳು ಎಂದು ಸಹ ಕರೆಯುತ್ತೇವೆ. ಸೊ ಬನ್ನಿ ನೋಡೋಣ, ಬರೆದ ಪದಗಳನ್ನು ನಾವು ಯಾವ ರೀತಿಯಾಗಿ ಗುಣಿತಾಕ್ಷರಗಳನ್ನು ಕೊಟ್ಟಿರುವ ಸ್ಥಳ ಬಿಡಿಸಿ ಬರೆಯೋದು ಅಂತ. ಶಾಲೆ, ಶಾಲೆ ಅಂತ ಅಂದರೆ ಇಲ್ಲಿ ನೋಡಿ ಮಕ್ಕಳ, ಶಾ ಅಂತ ಇದೆ. ಇದರೊಳಗಡೆ ವ್ಯಂಜನ ಯಾವುದಿದೆ? ಅಷ್ಟೇ. ವ್ಯಂಜನಗಳು ಸ್ವರಗಳಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸೋಕ್ಕೆ ಆಗೋದಿಲ್ಲ. ಅದ್ರ ಜೊತೆಗೆ ಸ್ವರ ಯಾವುದಿದೆ? ಆ ಇದೆ, ಶಾ. ಸೊ ಅದು ಸೇರಿಬಿಟ್ಟು ಶಾ ಇದೆ. ನೆಕ್ಸ್ಟ್ ಅದೇ ಲೇ ಇದೆಯಲ್ವಾ, ಲೇಯಲ್ಲಿ ಯಾವುದಿದೆ? ಲ್ ಅನ್ನೋ ವ್ಯಂಜನಕ್ಕೆ ಎ ಅನ್ನೋ ಸ್ವರ ಸೇರಿದೆ. ಓಕೆ, ಸ್ವರಗಳು ಸೇರಲೇಬೇಕು, ಅದು ಕಂಪ್ಲೀಟಾಗಿ ಉಚ್ಚಾರಣೆ ಆಗಬೇಕು ಅಂತಂದರೆ ಸ್ವರ ಸೇರಲೇಬೇಕು. ಸೊ ಅದೇ ರೀತಿ ಇನ್ನೂ ಬಹಳಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಬರೆದ ಪದಗಳನ್ನೇ ತೊಗೊಬೇಕಂತೆ. ತರಕಾರಿ ಅಂತ ತೊಗೊಳ್ತೇನೆ ನಾನು. ತ ಪ್ಲಸ್ ಅ, ತ ಆಯಿತು. ಋ ಪ್ಲಸ್ ಆ, ಋ ಜೊತೆಗೆ ಅ ಅನ್ನೋ ಸ್ವರ ಸೇರಿದೆ. ಕ ಪ್ಲಸ್ ಆ ಸೇರಿದೆ. ಇಲ್ಲಿ ರಿ ಆಗಬೇಕು ಅಂತಂದರೆ ಋ ಪ್ಲಸ್ ಇ ಆಗಿದೆ. ನೋಡಿ ನೀವು ಸ್ವರ, ಅದೇ ಸ್ವರ, ಆ ವ್ಯಂಜನ ಜೊತೆಗೆ ಆ ಸ್ವರ ಸೇರಿದಾಗ ಸ್ವರದ ಸೌಂಡ್ ಇಲ್ಲಿ ಬರುತ್ತೆ. ಋ ಪ್ಲಸ್ ಇ, ರಿ. ಕ ಪ್ಲಸ್ ಆ, ಕಾ, ಆ ಅಂತ ಹೇಳ್ತೀವಲ್ವ ಹಾಗೆ. ನೆಕ್ಸ್ಟು ಇನ್ನೊಂದು ವರ್ಡ್ ಹೇಳ್ಬೋದು, ದಟ್ ಈಸ್ ಮೇಜು. ಮೇಜು, ಮು ಪ್ಲಸ್ ಎ, ಮೇ. ಓಕೆ, ಜ ಪ್ಲಸ್ ಉ, ಉ, ಜು, ಮೇಜು. ಓಕೆ, ಫೈನ್. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಜನ ಇದೆ, ಸಿಂಪಲ್ಲಾಗೇ ಇದೆ. ಓಕೆ, ಸೊ ನೆಕ್ಸ್ಟು ವರ್ಡ್ಸ್ಗಳನ್ನು ನೀವು ಬರ್ಕೊಂಡು ಹೋಗಿ. ಸೊ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ವಿಡಿಯೋ ಬಹಳ ಲೆಂದಿ ಆಗುತ್ತೆ. ವ್ಯಂಜನಗಳಿಗೆ ಸ್ವರವನ್ನು ಸೇರಿಸಿದಾಗ ಅದಕ್ಕೆ ನಾವು ಗುಣಿತಾಕ್ಷರಗಳು ಅಂತ ಹೇಳ್ತೀವಿ. ಓಕೆ, ಚಟುವಟಿಕೆ 4ಕ್ಕೆ ಬರೋಣ. ಒತ್ತಕ್ಷರಗಳು, ಮೂಲಾಕ್ಷರಗಳನ್ನು ಹೋಲುವ ಒತ್ತಕ್ಷರಗಳು. ಸೇಮ್, ಇದು ಮೂಲಾಕ್ಷರಗಳು. ಸೊ ಅವನ್ನೇ ಹೋಲುವಂಥ ಅಕ್ಷರಗಳು ಈ ಗುಂಪಿನಲ್ಲಿ ಇಟ್ಟಿದ್ದಾರೆ. ಸೊ ಬಾಗೆ ಬಾ ಒತ್ತಕ್ಷರ, ವಾಗೆ ವಾ ಒತ್ತಕ್ಷರ, ಖಗೆ ಖ, ಜ್ಞಾಗೆ ಇದೇ ರೀತಿ ಇರುತ್ತೆ, ನ್ಯಾಗೆ ಇದೇ ರೀತಿ. ಮೂಲಾಕ್ಷರವನ್ನು ಹೋಲದ ಅಕ್ಷರಗಳು ಕಂಪ್ಲೀಟ್ ಡಿಫ್ರೆಂಟ್ ಇರುತ್ತೆ. ತಾ ನೋಡಿ ಈ ರೀತಿ ಇದೆ, ಈ ರೀತಿಯಾಗಿ ಮತ್ತೆ ನಾವು ಈ ರೀತಿಯಾಗಿ ಕೊಡಲ್ಲ. ಒತ್ತಕ್ಷರ ಈ ರೀತಿಯಾಗಿದೆ. ನಾಗೆ ಈ ರೀತಿಯಾಗಿ, ಮಾಗೆ ಈ ರೀತಿಯಾಗಿ, ಯಾಗೆ ಈ ರೀತಿಯಾಗಿ, ರಾಗೆ ಈ ರೀತಿಯಾಗಿ, ಲಾಗೆ ಈ ರೀತಿ ಕಂಪ್ಲೀಟಾಗಿ, ಅಂದರೆ ಮೂಲ ಅಕ್ಷರಗಳನ್ನು ಇದು ಹೋಲಲ್ಲ. ನೆಕ್ಸ್ಟ್ ತಲೆಕಟ್ಟು ಇಲ್ಲದ ಒತ್ತಕ್ಷರ, ಇಲ್ಲಿ ಅರ್ಧ ಅಷ್ಟೇ. ಕ ಕಂಪ್ಲೀಟಾಗಿ ಮೇಲೆ ಬರ್ತಾ ಇಲ್ಲ. ಗ, ಚ, ಟ, ಡ, ದ, ಪ, ಶ, ಶ, ಸ, ಹ, ಳ, ಘ. ತಲೆ ಕಟ್ಟು ಅಂದಿರಲ್ಲ ಅಷ್ಟೇ. ಛ, ಝ, ಠ, ಢ, ಥ, ಮತ್ತೆ ಥ ಕೊಟ್ಟಿದ್ದಾನೆ, ಫ, ಭ. ಓಕೆ, ನೆಕ್ಸ್ಟ್ ಬಿಟ್ಟು ಹೋದ ಒತ್ತಕ್ಷರಕ್ಕೆ ವೃತ್ತ ಹಾಕಿ ಮಾದರಿಯನ್ನು ಪದವನ್ನು ಮಾದರಿಯಂತೆ ಕೊಟ್ಟಿರುವ ಸ್ಥಳದಲ್ಲಿ ಬರೆಯಿರಿ. ಪುಸ್ತಕ, ಇಲ್ಲೇನಿದೆ? ಪು, ಸ, ತಾವತ್ತು ಕ. ನಾಯ್, ನಾಯ್ಚ, ನಾಯ್ಯ, ನಾರ್ಯ. ನ್ಯಾಯ, ಸಾರಿ ನ್ಯಾಗೆ ಬಂದಿದೆ, ನ್ಯಾಯ. ಓಕೆ, ಚರ್ಮ. ಕಬಡ್ಡಿ, ಕಬಡ್ಡಿ. ಓಕೆ, ಬಿಜ್ಜಳ. ಓಕೆ, ಫೈನ್. ನೆಕ್ಸ್ಟ್ ಬರೋಣ. ಈ ಪ್ರಕೃತಿ ಗೀತೆಯನ್ನು ಶಿಕ್ಷಕರ ಸಹಾಯದಿಂದ ರಾಗಬದ್ಧವಾಗಿ ಓದಿಯಂತೆ ಈ ಪ್ರಕೃತಿ ಗೀತೆಯಲ್ಲಿರುವ ಒತ್ತಕ್ಷರಗಳನ್ನು ಬರೆಯಿರಿ. ಸೊ ಸ್ಟಾರ್ಟಿಂಗಿಂದನೇ ನೋಡ್ಕೊಂಡು ಹೋಗೋಣ ನಾವು. ಸೊ ನಾನು ಅಂಡರ್ಲೈನ್ ಮಾಡ್ತೀನಿ, ನೀವು ಅಲ್ಲಿ ಬರೆದುಬಿಡಿ. ಪೃಥ್ವಿ ಒತ್ತಕ್ಷರ ಇದೆ, ರಮ್ಯ ಇದೆ. ಸೊ ಮತ್ತೆ ರಮ್ಯ ಬಂತು. ಸೊ ಒಂದ್ಸಲಿ ಒಂದೇ ಬರೀರಿ. ಸೊ ಅಲ್ಲಿ, ಇಲ್ಲಿ. ಓಕೆ, ಫನ್. ನೆಕ್ಸ್ಟ್ ಹೊನ್ನ, ರನ್ನ, ಹುಲ್ಲು, ಹಚ್ಚ, ಹಕ್ಕಿ. ಈ ಎಲ್ಲ ಅಕ್ಷರಗಳನ್ನು ಬರೀರಿ. ಎಮ್ಮೆ, ಚಿತ್ತಗೊಟ್ಟು, ಹೆಣ್ಣು, ದಿನ್ನಿ, ದಿಬ್ಬ. ಅಗೇನ್ ಪೃಥ್ವಿ, ರಮ್ಯ ಸೇಮ್ ಬಂದಿದೆ. ಓಕೆ, ಸೊ ಮಧುರ ಚೆನ್ನದಲ್ಲೂ ಸಹ, ಚೆನ್ನ ಅನ್ನೋ ಹೆಸರುದಲ್ಲೂ ಸಹ ನಾವು ಇಲ್ಲಿ ಒತ್ತಕ್ಷರವನ್ನು ನೋಡ್ಬೋದು. ಇಲ್ಲಿ ಅದನ್ನು ಪಟ್ಟಿ ಮಾಡಿ. ನೆಕ್ಸ್ಟ್ ಒತ್ತಕ್ಷರದ ವಿಧಗಳು ಬರುತ್ತೆ. ಗುಣಿತಾಕ್ಷರ ಮತ್ತು ಒತ್ತಕ್ಷರಗಳನ್ನು ಗುರುತಿಸು ಓದುವರು, ಬರೆಯುವರು, ಅಕ್ಷರ ಧ್ವನಿ ಸಂಬಂಧಿಸಿ. ಸೊ ಇಲ್ಲಿ
ಒಂದು ಕಥೆ ಕೊಟ್ಟಿದ್ದಾರೆ. ಭವ್ಯ, ಕಾವ್ಯ, ಶರಣ್ಯ ಮೂವರು ಸಹಪಾಠಿಗಳು. ಕಥೆಯನ್ನು ನೋಡಿ ಶಾಲೆಗೆ ಒಟ್ಟಿಗೆ ಹೋಗಿ ಬರುತ್ತಿದ್ದರು. ಶಾಲೆ ಇದಿದೆ. ಈ ಕಥೆಯನ್ನು ತಿಳಿದು ಬರುವ ಅಂಶವೇನು? ಈ ಕಥೆಯ ಬಗ್ಗೆ ಏನು ನಿಮಗೆ ಅನಿಸುತ್ತೆ? ಸೊ ಈ ಕಥೆ ತಿಳಿದು ಬರುವ ಅಂಶ ಏನಪ್ಪ ಅಂತಂದರೆ, ಈ ಕಥೆಯಿಂದ ಯಾರನ್ನು ಅನುಕರಿಸದೆ ಸ್ವಂತ ಬುದ್ಧಿಯಿಂದ ಯೋಚಿಸಿ ಇತರರಿಗೆ ಉಪಯೋಗವಾಗುವ ಕೆಲಸ ಮಾಡಬೇಕು ಎಂಬ ಅಂಶ ತಿಳಿಯುತ್ತೆ. ಶರಣ್ಯ ತನ್ನ ಬುದ್ಧಿಯಿಂದ ಯೋಚಿಸಿ ಮುಳ್ಳಿನ ಗಿಡವನ್ನು ತೆಗೆದು ರಸ್ತೆಯ ಬದಿಗೆ ಹಾಕಿದ್ಲು. ಅವಳ ಕಾರ್ಯವು ನನಗೆ ತುಂಬ ಇಷ್ಟ ಆಯಿತು. ನಾವು ಸಹ ಇತರರಿಗೆ ಸಹಾಯ ಮಾಡುವ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತ ಇಷ್ಟು ಬರಿಬೇಕಾಗತ್ತೆ. ಓಕೆ, ಫೈನ್. ನೆಕ್ಸ್ಟ್, ನೀವು ಇಂಥ ಕಾರ್ಯಗಳನ್ನು ಮಾಡಿದ್ದೀರಾ ಅದ್ರ ಬಗ್ಗೆ ಅಂತ ಅಂದರೆ, ಹೌದು, ನಾನು ಇಂಥ ಕಾರ್ಯಗಳನ್ನು ಮಾಡಿದ್ದೇನೆ. ಯಾವುದು ಅಂದರೆ, ರಸ್ತೆಯಲ್ಲಿ ಬಿದ್ದಿದ್ದ ಕಸವನ್ನು ಕಸದ ಬುಡ್ಡಿಗೆ ಹಾಕಿದ್ದೇನೆ, ಶಾಲೆಯಲ್ಲಿ ತರಗತಿಯನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡಿದ್ದೇನೆ, ಅಗತ್ಯವಿದ್ದಾಗ ನನ್ನ ಸ್ನೇಹಿತರಿಗೆ ಸಹಾಯ ಮಾಡಿದ್ದೇನೆ, ಇತರರಿಗೆ ತೊಂದರೆ ಆಗದಂತೆ ನಡೆದುಕೊಳ್ತಾ ಇದ್ದೀನಿ. ಸೊ ಅದನ್ನ ಇತರರಿಗೆ ತೊಂದರೆ ಆಗದಂತೆ ನಡೆದುಕೊಳ್ಳೋದು ಸಹ ಒಂದು ಒಳ್ಳೆ ಕಾರ್ಯನೇ. ಓಕೆ, ಸೊ ಅದನ್ನು ನಾವು ನಿಮಗೆ ಬಿಟ್ಟಿದ್ದು. ನಿಮ್ಮ ಅಭಿಪ್ರಾಯ ಕೇಳಿದರೆ ನೀವು ಅಭಿಪ್ರಾಯದಲ್ಲಿ ಬರಿಬೇಕು. ನೀಡಿದ ಕಥೆಯಲ್ಲಿರುವ ಒತ್ತಕ್ಷರದಿಂದ ಕೂಡಿದ ಪದಗಳಲ್ಲಿ ಸಜಾತಿ. ಸಜಾತಿ ಅಂತ ಅಂದರೆ ಸೇಮ್ ಜಾತಿ. ಸೊ ಯಾವ ರೀತಿಯಾಗಿ ಅಂತ ಅಂದರೆ, ಕಾಗೆ ಕಾ ಒತ್ತಕ್ಷರ. ಓಕೆ, ನೆಕ್ಸ್ಟು ಜಾಗೆ ಜಾ ಒತ್ತಕ್ಷರ. ಸೇಮ್ ಜಾತಿ ಅಕ್ಷರ ಮತ್ತು ಈ ಒಂದು ಒತ್ತಕ್ಷರ ಹೋಲಬೇಕು. ವಿಜಾತಿ ಅಂತ ಅಂದರೆ ವಿ ಜಾತಿ, ಡಿಫ್ರೆಂಟ್ ಜಾತಿ. ಓಕೆ, ವಿಭಿನ್ನ ಜಾತಿ ಅಂತ ಹೇಳಿ. ವಿ ಅಂದರೆ ವಿಭಿನ್ನ, ಸಜಾತಿ ಸೇಮ್ ಜಾತಿ. ಓಕೆ, ವಿಭಿನ್ನ ಜಾತಿ ಅಂತ ಅಂದರೆ ತಾಗೆ ನಾ ಒತ್ತಕ್ಷರ. ಓಕೆ, ನೋಡೋಕ್ಕೆ ಅಲ್ಲ, ಇದನ್ನು ಸಹ ಸಜಾತಿನೇ. ಓಕೆ, ಇದನ್ನು ಸಹ ಸಜಾತಿನೇ, ನೋಡೋಕ್ಕೆ ಸೇಮ್ ಅಲ್ಲ. ತಾಗೆ ತಾವತ್ತಕ್ಷರನೇ ಬಂದಿದೆ, ಮಾಗೆ ಮಾವತ್ತಕ್ಷರ, ಬೇರೆ ಒತ್ತಕ್ಷರ ಬಂದಿಲ್ಲ. ವಿಜಾತಿ ಅಂತಂದರೆ ಇಲ್ಲಿ ತಾಗೆ ನಾವತ್ತಕ್ಷರ ಬಂದಿದೆ. ಓಕೆ, ನೆಕ್ಸ್ಟು ಇನ್ನೂ ಹೇಳಬೇಕು ಅಂತ ಅಂದರೆ, ಕಾಗೆ ತಾವತ್ತಕ್ಷರ ಬಂದಿದೆ, ಮುಕ್ತ. ಓಕೆ, ಈ ರೀತಿಯಾಗಿ. ನೆಕ್ಸ್ಟು, ಒಂದು ವ್ಯಂಜನಕ್ಕೆ ಅದೇ ವ್ಯಂಜನ ಒತ್ತಕ್ಷರ ಇರುವ ಪದಗಳು, ಒಂದು ವ್ಯಂಜನಕ್ಕೆ ಬೇರೆ ವ್ಯಂಜನ ಒತ್ತಕ್ಷರ ಇರುವ ಪದಗಳನ್ನ ನಾವು ಇಲ್ಲಿ ಬರಿಬೇಕಂತೆ. ಸೊ ಅಪ್ಪ, ಅಮ್ಮ, ಅಣ್ಣ, ದೊಡ್ಡಪ್ಪ, ರನ್ನ, ಅತ್ತೆ, ದಡ್ಡ. ಓಕೆ, ನೆಕ್ಸ್ಟು ನಮ್ಮನೆ, ಮಗೆ ಎಲ್ಲವೂ ಸೇಮ್ ಜಾತಿಗೆ ಸೇರಿದೆ. ಒಂದು ವ್ಯಂಜನಕ್ಕೆ ಬೇರೆ ವ್ಯಂಜನ ಅಕ್ಷರವಿರುವ ಪದಗಳು ಅಂತಂದರೆ ವಿಜಾತಿ ಒತ್ತಕ್ಷರಗಳು. ಮುಕ್ತ. ನೆಕ್ಸ್ಟು ಹೇಳಬೇಕು ಅಂತಂದರೆ ಕಾವ್ಯ, ನ್ಯಾಯ, ಕಷ್ಟ, ಶಾಗೆ ಟಾವತ್ ಬಂದಿದೆ. ಇಷ್ಟ, ಶಾಗೆ ಮತ್ತೆ ಟಾವತ್ ಬಂದಿದೆ. ಸೊ ನಿಮ್ಮ ಬುಕ್ಕಲ್ಲೇ ಬಹಳಷ್ಟು ವರ್ಡ್ಸ್ಗಳು ಬರುತ್ತೆ. ಉದಾಹರಣೆಗೆ ಇನ್ನು ಚಿತ್ರ, ವಾಕ್ಯ. ಫೈನ್. ನೆಕ್ಸ್ಟ್, ಇವೆಲ್ಲ ಸಹ ವಿಜಾತಿ ಒತ್ತಕ್ಷರಗಳು. ಒಂದು ವ್ಯಂಜನಕ್ಕೆ ಅದೇ ವ್ಯಂಜನ ಒತ್ತಕ್ಷರವಾಗಿ ಬಂದರೆ ಅದನ್ನು ನಾವು ಸಜಾತಿ ಒತ್ತಕ್ಷರ ಅಂತೀವಿ. ಒಂದು ವ್ಯಂಜನಕ್ಕೆ ಬೇರೆ ವ್ಯಂಜನ ಒತ್ತಕ್ಷರವಾಗಿ ಬಂದರೆ ಅದನ್ನು ನಾವು ವಿಜಾತಿ ಒತ್ತಕ್ಷರ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಚಟುವಟಿಕೆ 6 ನೋಡಿಬಿಡೋಣ. ಸೊ ಏನಪ್ಪ ಅಂತಂದರೆ, ವಾಕ್ಯ ರಚನೆ, ಅದಲು ಬದಲಾದ ಅಕ್ಷರಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಬರೀಬೇಕಂತೆ. ಇದು ಕ ತೇರಿನಾಗ ನಾಗರಿಕತೆ, ಇದು ಸ್ವಾತಂತ್ರ್ಯ. ಓಕೆ, ಇದು ಪರಿಸರ, ವಿಜ್ಞಾನ, ಸಂಗೀತ, ಪ್ರಕೃತಿ. ಓಕೆ, ನೆಕ್ಸ್ಟ್, ಅದಲು ಬದಲಾದ ಪದಗಳನ್ನು ಅರ್ಥವಾಗಿ. ಇಲ್ಲಿ ಅಕ್ಷರಗಳು ಅದಲು ಬದಲಾಗಿದ್ವು, ಇಲ್ಲಿ ಪದಗಳೇ ಅದಲು ಬದಲು. ನವಿಲು ರಾಷ್ಟ್ರಪಕ್ಷಿ ಭಾರತದ ರಾಷ್ಟ್ರಪಕ್ಷಿ ನವಿಲು ಅಂತ ಹೇಳಿ ಬರಿಬೇಕಾಗತ್ತೆ. 2, 3 ಅಂತ ಹಾಕಿರ್ತೀನಿ. ಒಂದನೇದು ಇದನ್ನು ಬರೀರಿ, ಭಾರತದ ರಾಷ್ಟ್ರಪಕ್ಷಿ ನವಿಲು. ಅಮರವಾಗಿದೆ ಹೆಸರು ಬಸವಣ್ಣನವರ ವಚನ ಸಾಹಿತ್ಯದಲ್ಲಿ ಬಸವಣ್ಣನವರ ಹೆಸರು ಅಮರವಾಗಿದೆ. ನಗರೀಕರಣದಿಂದ ಪರಿಸರವು ನಾಶವಾಗುತ್ತಿದೆ. ನಮ್ಮ ನಾಡು ಕರ್ನಾಟಕ. ಯಕ್ಷಗಾನವು ನಮ್ಮ ರಾಜ್ಯದ ಕಲೆಯಾಗಿದೆ. ವಾಯುಮಾಲಿನ್ಯದಿಂದ ಆರೋಗ್ಯವು ಹದಗೆಡುತ್ತಿದೆ. ಸೊ ನಾನು ಬರ್ಕೊಂಡು ಹೋದರೆ ವಿಡಿಯೋ ಭಾಳ ಲೆಂದಿ ಆಗುತ್ತೆ ಅಂತ 1, 2, 3 ಬರೆದಿದ್ದೀನಿ.
ಸೊ ಈ ರೀತಿಯಾಗಿ ಇವನ್ನ ನಾವು ಸೆಂಟೆನ್ಸ್ ಅಂತ ಹೇಳಕ್ಕೆ ಬರಲ್ಲ, ವಾಕ್ಯ ಅಂತ ಹೇಳೋಕ್ಕಾಗಲ್ಲ. ನವಿಲು ರಾಷ್ಟ್ರ ಪಕ್ಷಿ ಭಾರತದ. ಸೊ ಸೆಂಟೆನ್ಸ್ ಹೇಗಿರಬೇಕು, ವಾಕ್ಯ ಹೇಗಿರಬೇಕು ಅಂತಂದರೆ ಸಂಪೂರ್ಣವಾದ ಅರ್ಥವನ್ನು ಕೊಡಬೇಕು. ಸಂಪೂರ್ಣವಾದ ಅರ್ಥವನ್ನು ನೀಡುವ ಪದಗಳ ಒಂದು ಸಮೂಹಕ್ಕೆ, ಗುಂಪಿಗೆ ನಾವು ವಾಕ್ಯ ಅಂತ ಹೇಳ್ತೇವೆ. ಅದಕ್ಕೋಸ್ಕರ ಈ ರೀತಿಯಾಗಿ ಜಂಬಲ್ಡ್ ಆಗಿ ಕೊಟ್ಟಿದ್ದಾರೆ. ಸೊ ಈ ಗದ್ಯ ಭಾಗವನ್ನು ಓದಬೇಕಂತೆ, ಅದಕ್ಕೆ ಉತ್ತರವನ್ನು ಇಲ್ಲಿ ಬರೀಬೇಕಂತೆ. ಆಲ್ರೆಡಿ ನಾನು ಓದಿದ್ದೀನಿ, ಉತ್ತರ ರೆಡಿ ಇದೆ, ಇಲ್ಲಿ ಬರೀತೀನಿ. ಪ್ಲಾಸ್ಟಿಕ್ಕನ್ನು ಯಾವ ಪದಾರ್ಥಗಳಿಂದ ಉತ್ಪಾದಿಸಲಾಗುತ್ತೆ? ಪ್ಲಾಸ್ಟಿಕ್ಕನ್ನು ಮೊದಲನೇದಕ್ಕೆ ಉತ್ತರ ಇಲ್ಲಿ ಬರ್ತಿದ್ದೀನಿ. ಪ್ಲಾಸ್ಟಿಕ್ಕನ್ನು ಪೆಟ್ರೋಲಿಯಂ ಪದಾರ್ಥಗಳಿಂದ ಉತ್ಪಾದಿಸಲಾಗುತ್ತದೆ. ಇಷ್ಟು ಬರಿಬೇಕಾಗತ್ತೆ. ಎರಡನೇದು, ಪ್ಲಾಸ್ಟಿಕ್ ತ್ಯಾಜ್ಯವು ಹೆಚ್ಚಾಗಿ ಎಲ್ಲೆಲ್ಲಿ ಸಂಗ್ರಹವಾಗುತ್ತೆ? ಎರಡನೇದಾಗಿ 2 ಅಂತ ಬರೀತೀನಿ ಮಕ್ಕಳ. ಸೊ ಬಹಳ ಲೆಂದಿ ಆಗುತ್ತೆ ವಿಡಿಯೋ, ಅದಕ್ಕೋಸ್ಕರ ನಾನು ಈ ರೀತಿ ಮಾರ್ಕ್ ಮಾಡ್ತಿದ್ದೇನೆ. ಪ್ಲಾಸ್ಟಿಕ್ ತ್ಯಾಜ್ಯವು ನದಿ, ಸಾಗರಗಳು ಮತ್ತು ಜಮೀನಿನಲ್ಲಿ ಸಂಗ್ರಹವಾಗುತ್ತೆ. ಎರಡನೇದಿಷ್ಟು. ಪ್ಲಾಸ್ಟಿಕ್ ಬಳಕೆಯಿಂದ ಆಗುವ ದುಷ್ಪರಿಣಾಮಗಳೇನು? ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ, ಏನಂತ ಹೇಳಿ. ಮೂರನೇದು, ಇದು ಪ್ರಾಣಿಗಳ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುತ್ತದೆ. ಪ್ಲಾಸ್ಟಿಕ್ ತ್ಯಾಜ್ಯವು ಮಣ್ಣಿನ ಗುಣಮಟ್ಟವನ್ನು ಹಾಳು ಮಾಡುತ್ತದೆ. ದೀರ್ಘಕಾಲದವರೆಗೆ ಬಾಳಿಕೆ ಬರುವುದರಿಂದ ಇದು ತ್ವರಿತವಾಗಿ ಮಣ್ಣಿನಲ್ಲಿ ವಿಲೀನವಾಗುವುದಿಲ್ಲ. ಓಕೆ, ನೆಕ್ಸ್ಟ್, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿತಗೊಳಿಸಲು ನೀನು ಸೂಚಿಸುವ 2 ಮಾರ್ಗಗಳು. ಪ್ಲಾಸ್ಟಿಕ್ಕನ್ನು ಪುನರ್ಬಳಕೆ ಮಾಡುವುದು, ಪ್ಲಾಸ್ಟಿಕ್ ಬದಲಿಗೆ ಕಾಗದ, ಬಾಳೆ ಎಲೆ, ಅಡಿಕೆ ಪೆಟ್ಟೆ ಹೀಗೆ ಮುಂತಾದ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸುವುದು. ಇಲ್ಲಿವರೆಗೆ ಬರಿಬೇಕಾಗತ್ತೆ. ಓಕೆ, ಫೈನ್. ಇಲ್ಲಿಗೆ ನೆಕ್ಸ್ಟನ್ನು ಸಹ ಮಾಡಿಬಿಡೋಣ. ಚಟುವಟಿಕೆ 7. ಸೊ ಕೊಟ್ಟಿರುವ ಚಿತ್ರಗಳಿಗೆ ಸರಿಹೊಂದುವಂತೆ 2 ವಾಕ್ಯಗಳನ್ನು ಮಾದರಿಯಂತೆ ರಚಿಸಿ. ವಿಮಲಾ ಪುಸ್ತಕದಲ್ಲಿ ಬರೆಯುತ್ತಿದ್ದಾಳೆ. ವಿಮಲಾ ಪುಸ್ತಕದಲ್ಲಿ ಬರೆಯುತ್ತಿದ್ದಾಳೆ. ನೆಕ್ಸ್ಟ್ ನೋಡೋಣ ನಾವು ಏನಿದೆ ಅಂತ ಹೇಳಿ. ಶಿಕ್ಷಕಿ ತರಗತಿಯಲ್ಲಿ ಪಾಠ ಮಾಡುತ್ತಿದ್ದಾರೆ ಅಲ್ವಾ? ನೆಕ್ಸ್ಟು ಸೊ ಇಲ್ಲಿ ಒಬ್ಬ ವ್ಯಕ್ತಿ ಅಡುಗೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೊಂದು ಹೆಸರು ಕೊಡೋಣ. ರಾಜು ಅಡುಗೆ ಮಾಡುತ್ತಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ವ್ಯಾಪಾರಿ ಹಣ್ಣುಗಳನ್ನು ಮಾರುತ್ತಿದ್ದಾರೆ. ವ್ಯಾಪಾರಿಗೂ ಒಂದು ಹೆಸರು ಕೊಡೋಣ. ಸೊ ಏನಂತ ಹೇಳಿ ಕೊಡೋಣ? ರಹೀಮಾ ಹಣ್ಣುಗಳನ್ನು ಮಾರುತ್ತಿದ್ದಾರೆ. ಓಕೆ, ಫೈನ್. ಇಲ್ಲಿ ಕೆಲಸವನ್ನು ಸೂಚಿಸುವ ಪದ ಇಲ್ಲಿ ಬರಿಬೇಕಂತೆ. ಕೆಲಸವನ್ನು ಮಾಡುತ್ತಿರುವವರು ಯಾರಂತ ಬರಿಬೇಕಂತೆ. ಎಲ್ಲಿ, ಏನು, ಹೇಗೆ ಅನ್ನೋದನ್ನು ಇಲ್ಲಿ ಬರಿಬೇಕಂತೆ. ಓಕೆ, ಫೈನ್. ನೆಕ್ಸ್ಟ್ ನೋಡೋಣ. ಇಲ್ಲೇನು ಬರೆಯುತ್ತಿದ್ದಾಳೆ? ವಿಮಲಾ ಪುಸ್ತಕದಲ್ಲಿ ಅಲ್ವಾ? ಇಲ್ಲಿ ಏನು ಮಾಡ್ತಾ ಇದ್ದಾರೆ? ಕೆಲಸ ಏನು ಮಾಡ್ತಾ ಇದ್ದಾರೆ? ಪಾಠ ಮಾಡುತ್ತಿದ್ದಾರೆ. ಫೈನ್. ಯಾರು? ರಾಜು ಅಂತ ಶಿಕ್ಷಕಿ ಅಂತ ಬರೀರಿ. ಶಿಕ್ಷಕಿಗೆ ನೀವು ಹೆಸರನ್ನು ಕೊಡಬಹುದು. ಏನು? ಎಲ್ಲಿ? ತರಗತಿಯಲ್ಲಿ. ಓಕೆ, ಫೈನ್. ನೆಕ್ಸ್ಟು ರಾಜು ಕೆಲಸವನ್ನು ಮಾಡ್ತಿರೋರು ಬರೆದು ಬಿಡ್ತೀನಿ ನಾನು. ರಾಜು ಸೊ ಅಡುಗೆ ಮಾಡುತ್ತಿದ್ದಾರೆ. ರಾಜು ಅಡುಗೆ ಮಾಡ್ತಾ ಇದ್ದಾರೆ. ಅಡುಗೆ ಮಾಡುತ್ತಿದ್ದಾರೆ. ರಾಜು ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಾರೆ. ಎಲ್ಲಿ ಅಂತ ಬರದೆ ಮನೆಯಲ್ಲಿ ಅಂತ ಅಂದ್ಕೊಳ್ಳಿ. ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಓಕೆ, ರಹೀಮಾ ಹಣ್ಣುಗಳನ್ನು ಮಾರುತ್ತಿದ್ದಾರೆ. ರಹೀಮಾ ಏನು ಮಾಡ್ತಾ ಇದ್ದಾರೆ? ಹಣ್ಣುಗಳನ್ನು ಮಾರುತ್ತಿದ್ದಾರೆ. ಓಕೆ, ಫೈನ್. ಇಲ್ಲಿ ಏನಾಗುತ್ತಪ್ಪ ಅಂತಂದರೆ, ಅಥವಾ ವ್ಯಾಪಾರಿ ಅಂಗಡಿಯಲ್ಲಿ, ರಹೀಮಾ ಅಂಗಡಿಯಲ್ಲಿ ಬರೆದು ಬಿಡೋಣ. ಯಾಕೆ ಅಂತಂದರೆ ಇಲ್ಲಿ ಇನ್ನೊಂದು ಕಾಲಮ್ ಇದೆ. ಇಲ್ಲಿ ರಾಜು ಮನೆಯಲ್ಲಿ. ಸೊ ಇಲ್ಲೇನು ಮಾಡ್ತಾ ಇದ್ದಾರೆ? ಹಣ್ಣುಗಳನ್ನು ಮಾರ್ತಾ ಇದ್ದಾರೆ. ಹಣ್ಣುಗಳನ್ನು ಮಾರುತ್ತಿದ್ದಾರೆ. ಫೈನ್. ಯಾರು? ರಹೀಮಾ ಅಂತ ಹೆಸರು ಕೊಟ್ಟಿದ್ದೀವಿ. ಎಲ್ಲಿ? ಅಂಗಡಿಯಲ್ಲಿ. ಸೊ ಇದಕ್ಕೆ ರಿಲೇಟೆಡ್ ಆಗಿ ನೆಕ್ಸ್ಟು ಬರುತ್ತೆ. ಹಾಗಾಗಿಬಿಟ್ಟು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ವಾಕ್ಯದಲ್ಲಿನ ಕರ್ತೃ, ಕರ್ಮ ಮತ್ತು ಕ್ರಿಯಾಪದಗಳನ್ನು
ಗುರುತಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ ಫೈನ್. ಹಾಗಾದರೆ ಫಸ್ಟ್ ಅದಕ್ಕಿಂತ ಮುಂಚೆ ನೀವು ಕರ್ತೃ ಅಂದ್ರೇನು, ಕರ್ಮ ಅಂದ್ರೇನು, ಅಥವಾ ಕ್ರಿಯಾಪದ ಅಂದ್ರೇನು ಅಂತೇಳಿ ಒಂದು ವಾಕ್ಯ ಅರ್ಥಪೂರ್ಣ ಆಗಬೇಕು ಅಂತ ಅಂದರೆ ಕರ್ತೃನೂ ಇರಬೇಕು, ಕರ್ಮನೂ ಇರಬೇಕು, ಕ್ರಿಯಾಪದನೂ ಇರಬೇಕು. ಸೊ ಹಾಗಾದರೆ ಕರ್ತೃ ಅಂತಂದರೆ ವಾಕ್ಯದಲ್ಲಿ ನಡೆಯುತ್ತಿರುವ ಕೆಲಸವನ್ನು ಮಾಡುತ್ತಿರುವವರು ಯಾರು, ಅವರು ಕರೆದ್ರು. ಫಾರ್ ಎಕ್ಸಾಂಪಲ್, ಸರಸ್ವತಿ ಶಾಲೆಗೆ ಹೋಗುತ್ತಿದ್ದಾಳೆ. ಸರಸ್ವತಿ ಅನ್ನೋದು ಕರ್ತೃಪದ. ಸರಸ್ವತಿ. ಮೊಹಮ್ಮದನು ಅಂತ ಅಂದರೆ ಮೊಹಮ್ಮದ್. ಓಕೆ. ಗಿಳಿಗಳು. ಅಮ್ಮ. ಇಲ್ಲಿ ಸಬ್ಜೆಕ್ಟ್, ಇಂಗ್ಲೀಷಲ್ಲಿ ನಾವು ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅಂತ ಹೇಳಿ ಕಲ್ತಿರ್ತೀವಿ. ಓಕೆ. ಸಿದ್ಧಾರ್ಥ. ಶ್ರೀನಿವಾಸ. ರೈತ. ಮಕ್ಕಳು. ಕೊಕ್ಕರೆ. ಕಲ್ಲು. ಓಕೆ, ಕಲ್ಲು. ಇದಿಷ್ಟು ಸಹ ಕರ್ತೃಪದ. ಹಾಗಾದರೆ ಕರ್ಮ ಅಂತಂದರೆ ವಾಕ್ಯದಲ್ಲಿ ಕರ್ತೃವಿಗೆ ಕ್ರಿಯೆಯನ್ನು ನಡೆಸಲು ಸಹಾಯಕವಾಗುವ ಪದವೇ ನಾವು ಕರ್ಮಪದ ಅಂತ ಹೇಳ್ತೀವಿ. ಇದು ಎಲ್ಲಿ, ಏಕೆ, ಹೇಗೆ ಅನ್ನೋ ಪ್ರಶ್ನೆಗಳಿಗೆ ಉದಾಹರಣೆ. ಅದಕ್ಕಿಂತ ಮುಂಚೆ ನಾನು ಕ್ರಿಯಾಪದ ಈಸಿಯಾಗಿ ಹೇಳ್ತೀನಿ. ವಾಕ್ಯಗಳಲ್ಲಿ ನಡೆಯುತ್ತಿರುವ ಕೆಲಸ ಇದೆಯಲ್ವಾ, ಅದನ್ನು ಸೂಚಿಸುವ ಪದಗಳನ್ನು ನಾವು ವರ್ಬ್ ಅಂತೀವಿ, ಕ್ರಿಯಾಪದ. ಇಲ್ಲಿ ಹೋಗ್ತಾಳೆ. ಹೋಗುವುದು ಅನ್ನೋದು ಒಂದು ಕೆಲಸ ಅಲ್ವಾ, ಹೋಗುತ್ತಾಳೆ. ಸೊ ಬರುತ್ತಾನೆ. ಹಾರಾಡುತ್ತವೆ. ಓಕೆ. ಕರೆಯುವೆನು, ಕರೆಯುವುದು. ಓಕೆ. ಕೇಳಿಸಿಕೊಳ್ಳಲಿಲ್ಲ. ಮಾತನಾಡುತ್ತಾನೆ, ಮಾತನಾಡುತ್ತಾನೆ. ಬಿತ್ತುತ್ತಿದ್ದಾರೆ. ಬಿತ್ತುವುದು ಒಂದು ಕೆಲಸ. ಓಕೆ, ಕ್ರಿಯೆ ನಡೆದಿದ್ದಾರೆ. ಕುಣಿಯುವುದು ಒಂದು ಕೆಲಸ, ಕುಣಿಯುತ್ತಿದ್ದಾರೆ. ತಿನ್ನುತ್ತಿವೆ. ಒಡೆಯಿತು. ಓಕೆ. ಹಾಗಾದರೆ ಏನು, ಏಕೆ, ಹೇಗೆ ಅನ್ನೋ ಪ್ರಶ್ನೆ ಬರುತ್ತಲ್ಲ, ಅದಕ್ಕೆ ನಾವು ಕರ್ಮ ಅಂತ ಹೇಳ್ತೀವಿ. ಸರಸ್ವತಿ ಹೋಗುತ್ತಾಳೆ. ಎಲ್ಲಿಗೆ ಹೋಗ್ತಾಳೆ? ಶಾಲೆಗೆ ಹೋಗ್ತಾಳೆ. ಮೊಹಮ್ಮದನು ಎಲ್ಲಿಗೆ ಬರ್ತಾನೆ? ಮನೆಗೆ ಬರ್ತಾನೆ. ಗಿಳಿಗಳು ಎಲ್ಲಿ ಹಾರ್ತಾ ಇದ್ದಾವೆ? ಆಕಾಶದಲ್ಲಿ ಹಾರ್ತಾ ಇದ್ದಾವೆ. ಅಮ್ಮ ಅಣ್ಣನನ್ನು ಕರೆಯುವನು. ಅಮ್ಮ ಅಣ್ಣನನ್ನು. ಯಾರನ್ನ? ಅಣ್ಣನನ್ನು. ಓಕೆ. ಸಿದ್ಧಾರ್ಥ ಏನನ್ನ? ಕರೆಯನ್ನು. ಅವನು ಮಾತಾಡ್ತಾನೆ. ಹೇಗೆ ಮಾತಾಡ್ತಾನೆ? ಹೆಚ್ಚಾಗಿ ಮಾತಾಡ್ತಾನೆ. ರೈತರು ಏನನ್ನು ಬಿತ್ತರು? ಕಾಳುಗಳನ್ನು ಬಿತ್ತಿದರು. ನೆಕ್ಸ್ಟ್, ಮಕ್ಕಳು ಸಂಭ್ರಮದಿಂದ. ಹೇಗೆ? ಸಂಭ್ರಮದಿಂದ. ಕೊಕ್ಕರೆಗಳು ಏನನ್ನ? ಮೀನುಗಳನ್ನು. ಕಲ್ಲು ಒಡೆಯಿತು. ಯಾವುದರಿಂದ? ಕನ್ನಡಿ. ಹೇಗೆ ಹೊಡೆಯಿತು? ಕನ್ನಡಿಯು. ಏನು ಹೊಡೀತು? ಕನ್ನಡಿಯು ಒಡೆಯಿತು. ಸೊ ಈ ರೀತಿ ಒಂದು ಸೆಂಟೆನ್ಸ್ ಅಂತ ಆದರೆ ಕರ್ತೃಪದ, ಕರ್ಮಪದ ಮತ್ತು ಕ್ರಿಯಾಪದದಿಂದ ಒಂದು ಸೆಂಟೆನ್ಸ್ ಆಗುತ್ತೆ. ಸೊ ಇಲ್ಲಿಯವರೆಗೆ ನಾವು ಚಟುವಟಿಕೆ 7ರವರೆಗೆ ಕಂಪ್ಲೀಟ್ ಮಾಡಿದ್ದೀವಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮಕ್ಕಳ.